ಗೋಷ್ಠಿಯನ್ನ ನಮ್ಮ ಕರೆಗೆ ಹೋಗೋದು ಬಂದಿರುವಂತ ಎಲ್ಲ ಮಾಧ್ಯಮದ ಮಿತ್ರರಿಗೆ ನನ್ನ ಶುಭ ಸಂಜೆಯ ನಮಸ್ಕಾರಗಳು. ಇವತ್ತು ಕನ್ನಡ ದೀಕ್ಷೆ ಅಂಥೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಈಗ ನಮ್ಮ ರಾಜ್ಯ ಸಂಚಾಲಕರು ಹೇಳಿರೋ ಪ್ರಕಾರ ನಾವು ಇಡೀ ರಾಜ್ಯ ವ್ಯಾಪ್ತಿ ನಮ್ಮ ನಾರಾಯಣಗೌಡರ ಆದೇಶದ ಮೇರೆಗೆ ಪ್ರತಿಯೊಂದು ತಾಲೂಕಾ ಮಟ್ಟದಲ್ಲೂ ಸುಮಾರು ಒಂದು 300ರಿಂದ 400 ಜನರನ್ನ ಸ್ವಯಂ ಸೇವಕರಂತ ಅಂದ್ರೆ ಸ್ವಯಂ ಸೇವಕರುಗಳು ಯಾವ ತರ ಇರ್ತಾರೆ ಅಂದ್ರೆ ರಾಜ್ಯದ ಯಾವುದೇ ಜಿಲ್ಲೆಗಳಿಗೆ ಹೋಗಿ ಕೂಡ ಸಭೆ ಸಮಾರಂಭ ಹೋರಾಟಗಳಲ್ಲಿ ಅಥವಾ ಕನ್ನಡಿಗರಿಗೆ ಎಲ್ಲಾದ್ರೂ ಅನ್ಯಾಯ ಆದಲ್ಲಿ ನಾಡು ನುಡಿಗೆ ಎಲ್ಲಾದ್ರೂ ಧಕ್ಕೆ ಆದಲ್ಲಿ ಅಂತ ಅವ್ರು ಹೋಗಿ ಸ್ವಯಂ ಪ್ರೇರಿತವಾಗಿ ನಮ್ಮ ಕೇಂದ್ರ ಕಚೇರಿ ಅಥವಾ ನಮ್ಮ ರಾಜ್ಯಾಧ್ಯಕ್ಷರ ಆದೇಶ ಬಂತು ಅಂತಂದ್ರೆ ಅವರು ಸ್ವಯಂ ಪ್ರೇರಿತವಾಗಿ ಹೋಗಿ ಅಲ್ಲಿಯ ಕಾರ್ಯಕ್ರಮಗಳಿಗೆ ಅಲ್ಲಿಯ ಪ್ರತಿಭಟನೆಗಳಿಗೆ ಪಾಲ್ಗೊಳ್ಳುವ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡು ನಾವು ಅಂತ ಸದೃಢ ಯುವಕರನ್ನ ತಯಾರು ಮಾಡಿದ್ದೀವಿ. ಹಾಗಾಗಿ ಅಂತ ಎಲ್ಲ ಸ್ವಯಂ ಸೇವಕರುಗಳಿಗೆ ಇದೇ ರವಿವಾರ ದಿವಸ ಕನ್ನಡ ದೀಕ್ಷೆ ಪ್ರತಿಜ್ಞಾ ವಿಧಿ ಕಾರ್ಯಕ್ರಮ ಸಮಾರಂಭ, ಆ ಪ್ರತಿಜ್ಞಾ ಬೋಧನೆಯನ್ನ ಮಾಡೋದ್ರ ಮುಖ್ಯವಾಗಿ ಬೆಳಗಾವಿ ಜಿಲ್ಲೆಯಿಂದ ಸುಮಾರು 4,000ಕ್ಕಿಂತನೂ ಹೆಚ್ಚು ಸ್ವಯಂ ಸೇವಕರುಗಳನ್ನ ನಾವು ನಮ್ಮ ರಾಜ್ಯ ಸಮಿತಿ ಕೇಂದ್ರ ಸಮಿತಿ ರಾಜ್ಯ ಘಟಕಕ್ಕ ನಾವು ನಮ್ಮ ಸ್ವಯಂ ಸೇವಕರನ್ನ ಕೊಡ್ತಾ ಇದ್ದೀವಿ. ಹಾಗಾಗಿ ಆ ಕನ್ನಡ ದೀಕ್ಷೆ ಕಾರ್ಯಕ್ರಮದ ಒಂದು ಅರ್ಥಪೂರ್ಣವಾದಂತ ಸಭೆಗೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಮಣಿಪ್ರಗ ಜಗದ್ಗುರು ತೋಂಟದಾರ್ಯ ಸಿದ್ದರಾಮ ಮಹಾಸ್ವಾಮಿಗಳು ಹಾಗೂ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ಆಮೇಲೆ ಪ್ರಭು ಚನ್ನಬಸವ ಸ್ವಾಮೀಜಿ, ಮೋಟಗಿ ಮಠ ಅತನಿಯವರು, ಈ 3 ಬೆಳಗಾವಿ ಜಿಲ್ಲೆಯ ಮಠಾಧೀಶರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಲೋಕೋಪಯೋಗಿ ಇಲಾಖೆ ಸಚಿವರಾಗಿರುವಂತಹ ಶ್ರೀ ಸತೀಶ್ ಜಾರಕಿಹೊಳಿ ಅವರು, ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಭಿವೃದ್ಧಿ ವಿಕಲಚೇತನ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವರಾಗಿರುವಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ರಾಜ್ಯ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ TN ನಾರಾಯಣಗೌಡರು ವಹಿಸಲಿದ್ದಾರೆ. ಹಾಗಾಗಿ ವಿಶೇಷ ಆಹ್ವಾನಿತರಾಗಿ ಬೆಳಗಾವಿಯ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ರಾಜು ಸೇಠ್ ಅವರು, ಬೆಳಗಾವಿಯ ಸಂಸದರು ಆಗಿರುವಂತಹ ಶ್ರೀ ಜಗದೀಶ್ ಶೆಟ್ಟರ್ ಅವರು ಹಾಗೂ ಕೇಂದ್ರದ ಕಲ್ಲಿದ್ದಲು ಗಣಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು, ಮಾಜಿ ಸಚಿವರು ಹಾಗೂ ಶಾಸಕರು ಆಗಿರುವಂತಹ AB ಪಾಟೀಲ್ ಅವರು, ಅದೇ ತರನಾಗಿ ಮಾಜಿ ಶಾಸಕರಾಗಿರುವಂತಹ ಅನಿಲ್ ಬೆನಕೆ ಅವರು, ಇವರೆಲ್ಲರೂ ಕೂಡ ಕಾರ್ಯಕ್ರಮದೊಳಗಡೆ ಉಪಸ್ಥಿತಿ ಇರ್ತಾರೆ. ಹಾಗಾಗಿ ಬೆಳಗಾವಿ ಜಿಲ್ಲೆಯ ಅನೇಕ ಸಾಹಿತಿಗಳು, ಚಿಂತಕರು ಮತ್ತು ಜನಪ್ರತಿನಿಧಿಗಳು, ಅದೇ ತರನಾಗಿ ನಮ್ಮ MLC ಅವರಾಗಿರುವಂತಹ ಚಂದ್ರರಾಜ್ ಹಟ್ಟಿಹಳ್ಳಿ ಅವರು ಕೂಡ ಈ ಕಾರ್ಯಕ್ರಮಗಳಿಗೆ ಉಪಸ್ಥಿತರಿದ್ದಾರೆ. ಹಾಗಾಗಿ ಎಲ್ಲ ಹಿರಿಯ ಸಾಹಿತಿಗಳು, ಚಿಂತಕರು, ಎಲ್ಲ ವಿವಿಧ ಸಮುದಾಯದ ಮುಖಂಡರುಗಳು ಈ ಕನ್ನಡ ದೀಕ್ಷೆ ಒಳಗಡೆ ಪಾಲ್ಗೊಳ್ತಾ ಇದ್ದಾರೆ. ಈ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನ ನಾವು ರಾಜ್ಯೋತ್ಸವದ ಮುಂಚಿತವಾಗೇನೆ ಮಾಡಬೇಕು ಅಂತ ಹೇಳಿ ಎಲ್ಲ ನಮ್ಮ ಪದಾಧಿಕಾರಿಗಳು ಅದರ ನಿರ್ಧಾರವನ್ನು ಮಾಡಿ ಸುಮಾರು 1 ತಿಂಗಳ ಕಾಲ ಇಡೀ ಜಿಲ್ಲೆಯನ್ನ ಪ್ರವಾಸ ಮಾಡಿ ಜಿಲ್ಲೆಯ ಎಲ್ಲಾ ತಾಲೂಕು ಅಧ್ಯಕ್ಷರು, ತಾಲೂಕಿನ ಪದಾಧಿಕಾರಿಗಳಿಗೆ ನಮ್ಮ ಮಾಹಿತಿಯನ್ನ ಈ ಸ್ವಯಂ ಸೇವಕರ ಪ್ರತಿಜ್ಞಾವಿಧಿ ಕಾರ್ಯಕ್ರಮದ ಒಂದು ಯಾವ ರೀತಿಯಾಗಿರ್ತದೆ ಅನ್ನುವಂಥ ಎಲ್ಲಾ ಸಲಹೆಗಳನ್ನ ಅವ್ರಿಗೆ ಕೊಡೋದ್ರ ಮುಖಾಂತರ ಅವರಲ್ಲಿಂದ ನಾವು ಸ್ವಯಂ ಸೇವಕರುಗಳನ್ನ ತಗೊಂಡು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಹಾಗಾಗಿ ಬೆಳಗಾವಿಯ ಇದಕ್ಕೆ ಮುಂಚೆ ಹಾಸನದೊಳಗಾಗಿದೆ, ಹಾಸನ ನಂತರ ಬೆಳಗಾವಿಯಿಂದ ಇನ್ನು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಈ ರೀತಿ ಕಾರ್ಯಕ್ರಮಗಳು ಹಮ್ಮಿಕೋಬೇಕು ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಆದೇಶದ ಮೇರೆಗೆ ನಾವೆಲ್ಲ ಕೂಡ ಮಾಡ್ತಾ ಇದೀವಿ. ಅದರ ಜೊತೆ ಬರೀ ಬೇರೆ ಬೇರೆ ಆ ಒಂದು ಕಾರ್ಯಕ್ರಮದೊಳಗಡೆ ಬೇರೆ ಬೇರೆ ಬೆಳಗಾವಿಯ ಗಡಿ ಭಾಗ ಆಗಿರೋದ್ರಿಂದ ಬೇರೆ ಬೇರೆಗಳ ಚರ್ಚೆಗಳು ಕೂಡ
ಈ ಸಂದರ್ಭದಲ್ಲಿ ಆಗ್ತಾ ಇದಾವ. ಹಾಗಾಗಿ ಈ ಎಲ್ಲ ಒಂದು ಒಟ್ಟಾರೆ ಬೆಳಗಾವಿ ಜಿಲ್ಲೆಯಾದ್ಯಂತ ಸಂಘಟನೆಯನ್ನ ಬಲಿಷ್ಠಗೊಳಿಸುವ ಸಲುವಾಗಿ 15 ತಾಲೂಕಾ ಕೇಂದ್ರ 18 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಪ್ರತಿ ಹಳ್ಳಿ ಗ್ರಾಮೀಣ ಮಟ್ಟದಲ್ಲೂ ಬೂತ್ ಮಟ್ಟದಲ್ಲೂ ಅದರ ಜೊತೆ ಹೋಬಳಿ ಮಟ್ಟದಲ್ಲೂ ಕೂಡ ನಮ್ಮ ಸಂಘಟನೆ ಕಾರ್ಯಕರ್ತರನ್ನ ಬಲಪಡಿಸುವ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಒಂದು ಕನ್ನಡ ದೀಕ್ಷೆ ಕಾರ್ಯಕ್ರಮವನ್ನ ನಾವೆಲ್ಲ ಮಾಡಬೇಕು, ಯಶಸ್ವಿ ಪೂರ್ವಕವಾಗಿ ಮಾಡಬೇಕು ಅಂತ ಹೇಳಿ ನಾವೆಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದೀವಿ. ದೀಕ್ಷೆ ಕೊಟ್ಟ ಮೇಲೆ ಆ ದೀಕ್ಷೆ ಪಡೆದಂತ ಕಾರ್ಯಕರ್ತರು ಯಾವ ರೀತಿ ಕೆಲಸ ಮಾಡ್ತಾರೆ? ಇದು ಈಗ ನಾವು ಅವ್ರನ್ನ ಒಂದ್ ಹಂತಕ್ಕೆ ಒಂದು 50% ಅವರ ತರಬೇತಿ ಅಂದ್ರೆ ಸಂಘಟನೆಯ ತತ್ವ ಸಿದ್ಧಾಂತಗಳನ್ನ ಈ ನಾಡು ನುಡಿ ವಿಚಾರದವಾಗಿ ಅವ್ರು ಇಡೀ ರಾಜ್ಯದೊಳಗೆ ಎಲ್ಲೇ ಹೋಗಿ ಕೂಡ ಅವರು ಸಂಘಟನಾತ್ಮಕವಾದಂತ ಕನ್ನಡಾತ್ಮಕವಾದಂತ ನಾಡು ನುಡಿ ಪರವಾಗಿ ಚಟುವಟಿಕೆ ಮಾಡುವಂತ ಕೆಲಸ ಆಗ್ಬೇಕು. ಮತ್ತೆ ಅದ್ರ ಜೊತೆ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಹಳ್ಳಿ ಹಳ್ಳಿ ಸಂಘಟನೆಯನ್ನ ಬಲಿಷ್ಠಪಡಿಸೋ ದೃಷ್ಟಿಕೋನವನ್ನು ಇಟ್ಕೊಂಡು ಅವರೆಲ್ಲ ಸ್ವಯಂ ಸೇವಕರು ಕೆಲಸ ಮಾಡ್ತಾರೆ. ಅದು ದೀಕ್ಷೆ ಕೊಡುವುದು ಅಂತಂದ್ರೆ ಈ ಸ್ವಯಂ ನಮ್ಮಲ್ಲಿ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ನಾವೆಲ್ಲ ನಾಡು ನುಡಿ ಪರವಾಗಿ ಕೆಲಸ ಮಾಡ್ತಾ ಇದೀವಿ. ಇವರು ಸ್ವಯಂ ಸೇವಕರು ಅಂದ್ರೆ ರಾಜ್ಯದೊಳಗೆ ಯಾವೊಬ್ಬ ಕನ್ನಡಿಗನಿಗೂ ಅನ್ಯಾಯ ಆತಂದ್ರೆ, ರಾಜ್ಯದೊಳಗಡೆ ಎಲ್ಲೋ ಒಂದು ನಾಡು ನುಡಿಗೆ ಧಕ್ಕೆ ಆಯ್ತು ಅಂತಂದ್ರೆ ಅಂತಲ್ಲಿ ಸ್ವಯಂ ಸೇವಕರುಗಳು ನಾವು ಇಲ್ಲಿಂದ ಅಲ್ಲಿಯ ರಕ್ಷಣಾ ವೇದಿಕೆಯಲ್ಲಿ ಆ ಜಿಲ್ಲೆಯವರು ಅಥವಾ ಆ ತಾಲೂಕೊಳಗೆ ರಕ್ಷಣಾ ವೇದಿಕೆ ಇರ್ತದ, ಆದ್ರೆ ನಮ್ಮ ಜಿಲ್ಲೆಯಿಂದ ಸ್ವಯಂ ಸೇವಕರುಗಳು ಅಲ್ಲಿ ಹೋಗಿ ಅಲ್ಲಿಯ ಸಮಸ್ಯೆಗಳಿಗೆ ಅಲ್ಲಿಯ ಏನಾದ್ರೂ ತೊಂದರೆ ಒಳಗ ಸಿಕ್ಕೊಂಡಂತವ್ರಿಗೆ ನಾವೆಲ್ಲ ಕೂಡ ಒಂದು ಮಾರ್ಗದರ್ಶನ ಮಾಡೋದ್ರ ಮುಖಾಂತರವಾಗಿ ಅಲ್ಲಿಯ ಸರ್ಕಾರದ ವಿರುದ್ಧ, ಅಲ್ಲಿಯ ಜನಪ್ರತಿನಿಧಿಗಳ ವಿರುದ್ಧ ಅಲ್ಲಿ ನಿಜವಾಗ್ಲೂ ಯಾವ ರೀತಿಯಾಗಿ ಆ ಸಮಸ್ಯೆ ಆ ತೊಂದರೆ ಆಗಿದೆ ಅನ್ನುವಂಥದ್ದನ್ನ ನೋಡ್ಕೊಂಡು ಆ ಸ್ವಯಂ ಸೇವಕರುಗಳು ಅಲ್ಲಿ ಹೋಗಿ ಕೆಲಸ ಮಾಡ್ಲಿಕ್ಕೆ ತಯಾರಿರ್ತಾರೆ. ಅಂತವ್ರನ್ನ ಮಾತ್ರ ಆಯ್ಕೆ ಮಾಡ್ಕೊಂಡು ಅವತ್ತು ದೀಕ್ಷೆಯನ್ನ ಮಾಡ್ತಾ ಇದೀವಿ. ಅಂದ್ರೆ ಎಲ್ಲಾ ಕಾರ್ಯಕರ್ತರಿಗೂ ಹೋಗ್ಲಿಕ್ಕೆ ಎಲ್ರು ಕೂಡ ಸ್ವಲ್ಪ ಆರ್ಥಿಕದಿಂದ ಸಬಲತೆ ಇರುವುದಿಲ್ಲ. ಯಾರ್ಯಾರು ಸ್ವಯಂ ಖರ್ಚಿನಿಂದ ಹೋಗಿ ಅಲ್ಲಿ ಕೆಲವೊಂದು ಕಾರ್ಯಕ್ರಮಗಳಿಗೆ ಸಭೆ ಸಮಾರಂಭಗಳಿಗೆ ಪಾಲ್ಗೊಳ್ತಾರಲ್ಲ ಅಂತವ್ರನ್ನ ನಾವು ಆಯ್ಕೆಯನ್ನ ಮಾಡ್ಕೊಂಡು ಅಂತವ್ರಿಗೆ ದೀಕ್ಷೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ರಾಜಕಾರಣಿಗಳು ಜನಪ್ರತಿನಿಧಿಗಳು ಅವ್ರವರೇ ದೀಕ್ಷಾ ಕೊಟ್ಟುಕೊಳ್ಬೇಕು. ನಾವು ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರುಗಳಿಗೆ ದೀಕ್ಷೆ ಕೊಡ್ತೀವಿ. ನಮ್ಮ ಕನ್ನಡಿಗರು ನಾವು ಪ್ರತಿ ಸಲನೂ ಹೇಳ್ತಾ ಇದೀವಿ, ನಮ್ಮ ಜನಪ್ರತಿನಿಧಿಗಳು ನಾಡು ನುಡಿಗಾಗಿ ಬದ್ಧತೆಯಾಗಿರ್ಬೇಕು. ಕರ್ನಾಟಕದ ನೆಲದ ವಿಚಾರದವಾಗಿ, ಗಡಿ ವಿಚಾರದವಾಗಿ, ಭಾಷಾ ವಿಚಾರದವಾಗಿ ಪಕ್ಷಗಳನ್ನ ಮರೆತು ಒಗ್ಗಟ್ಟಾಗಿ ನಿಲ್ಬೇಕು ಅಂತ ಹೇಳಿ ನಾವು ರಾಜಕಾರಣಿಗಳಿಗೆ ಹೇಳ್ತಾ ಇರ್ತೀವಿ. ಈಗ ನೀವು ಏನು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಹುಬ್ಳಿ ಮಟ್ಟದಲ್ಲಿ ನೀವು ಕಾರ್ಯಕರ್ತರನ್ನ ದೀಕ್ಷೆ ವಾಲಂಟಿಯರ್ಗಳನ್ನು ಯಾರು ಮಾಡ್ತಾ ಇದ್ದಾರೆ? ಎರಡನೇದಾಗಿ ವಟಾಳ ನಾಗರಾಜ್ ಅವರು ಹೇಳ್ತಾ ಇದ್ರು, ಅಧಿಕಾರಿಗಳಿದ್ದೇನೆ ನಾವು ಕನ್ನಡ ರಕ್ಷಣೆಯನ್ನು ಮಾಡಕ್ಕಾಗಿಲ್ಲ. ಒಂದು ಅಧಿಕಾರ, ರಾಜಕೀಯ ಅಧಿಕಾರಿ ಒಂದು ಪವರ್. ಆ ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಏನಾದ್ರೂ ಒಂದು ಹೆಜ್ಜೆ ಇಡ್ತಾ ಇದೆಯಾ? ಏನ್ ರಾಜಕೀಯ ಈಗಾಗ್ಲೇ ನಮ್ಮಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಈಗಾಗ್ಲೇ ನಾವು ಯಾವುದೇ ಅಧಿಕಾರ ಇಲ್ಲದೆ ಸಾಕಷ್ಟು ಕನ್ನಡ ಪರ ಹೋರಾಟಗಳನ್ನ ಮಾಡ್ಕೋತ ಬಂದಿದ್ದೀವಿ. ಎಷ್ಟೋ ನಮ್ಮಲ್ಲಿ ಪಕ್ಷಾತೀತವಾಗಿ ನಮ್ಮ ಸಂಘಟನೆಯ ಕಾರ್ಯಕರ್ತರು, ಮುಖಂಡರುಗಳು, ಗ್ರಾಮ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಕೂಡ ಆಗಿದ್ದಾರೆ. ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಕೂಡ ಯಾವುದೇ ಇದ್ರ ಬಗ್ಗೆ ಚಿಂತನೆಗಳು ಆಗಿಲ್ಲ. ಮುಂದಿನ ದಿನಮಾನಗಳಲ್ಲಿ ನಮ್ಮ ನಾರಾಯಣಗೌಡರು ಯಾವ ನಿರ್ಧಾರ ತಗೋತಾರೋ ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ಈಗ ರಾಜ್ಯೋತ್ಸವ ಮೀಟಿಂಗ್ ಇದ್ದಾಗ ಇಲ್ಲಿ ಲೋಕಲ್ ಜನಪ್ರತಿನಿಧಿಗಳ ಬರೋದಿಲ್ಲ. ಯಾಕಂದ್ರೆ ಕನ್ನಡ ಬೇಕಾಗಿಲ್ಲ. ನೀವು ಅಂತವ್ರ ಮುಂದಿಗೆ ಹಾಕಿ ಅವ್ರಿಗೆ ಎಚ್ಚರಿಕೆ ಮಾಡುವಂತ ನಿಮ್ ಜವಾಬ್ದಾರಿ ಅಲ್ಲ. ಈಗ MLA ನೋಡ್ರಿ, ಇವತ್ತು ಆ ಒಂದು ಇಚ್ಛಾಶಕ್ತಿ ಕೊರತೆ. ನಾವು ಯಾವಾಗಲೂ ಕೂಡ ಯಾವುದೇ ರಾಜಕಾರಣಿ ಆಗಿರಲಿ, ಯಾವುದೇ ಪಕ್ಷದವರಾಗಿರಲಿ, ಕನ್ನಡ ಬಗ್ಗೆ ಏನಾದರೂ ಕೊಂಚುತ್ತು ಅವ್ರು ಏನಾದರೂ ಕಾಳಜಿ ವಹಿಸಲಿಲ್ಲ ಅಂತಂದ್ರೆ ಅಂತವ್ರ ವಿರುದ್ಧ ಪ್ರತಿಭಟನೆ ಮಾಡಿ ಅವ್ರ ವಿರುದ್ಧ ಹೋರಾಟ ಮಾಡ್ತೀವಿ. ಅವ್ರ ಮನೆ ಮುಂದೆ ಧರಣಿ ಕುಂತೀವಿ. ನಾವು ಎಷ್ಟೋ ಸಲ ಮಾಡಿದ್ದೀವಿ. ಉದಾಹರಣೆಗಳದಾವ ನಮ್ಮಲ್ಲಿ. ಸುರೇಶ್ ಅಂಗಡಿ ಅವರು
APMCಗೆ ಯಾರಿಗೋ ಒಬ್ರಿಗೆ ಹೆಲ್ಪ್ ಮಾಡಿದಾಗ ಅವ್ರ ಮನಿ ಧ್ವಂಸ ಮಾಡಿದಂತ ಉದಾಹರಣೆ ನಮ್ಮಲ್ಲಿದೆ. ಅಲ್ಲಲ್ಲ, ಮಹಾನಗರ ಪಾಲಿಕೆ ಧ್ವಂಸ ಮಾಡಿದೀವಿ. ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಇದೆ. ಹಾಗಾಗಿ ನಾವು ಕೂಡ ನಮ್ಮ ಅಲ್ಲಲ್ಲ ನೋಡ್ರಿ, ಇವತ್ತು ಬೇರೆ ಬೇರೆ ಜಯಂತಿಗಳಿಗೆ ಸರ್ಕಾರದಿಂದ ಸಾಕಷ್ಟು ಅನುದಾನ ಬರ್ತದ. ಬೆಳಗಾವಿಯಲ್ಲಿ ಇಡೀ ರಾಜ್ಯೋತ್ಸವ ಲಕ್ಷ ಗಂಟ್ಲೆ ಕನ್ನಡಿಗರು ಎಲ್ಲಾದ್ರೂ ಒಂದು ಸಂಭ್ರಮ ಮಾಡ್ತಾರಂದ್ರೆ ಅದು ಬೆಳಗಾವಿಯ ರಾಜ್ಯೋತ್ಸವ. ನಾವು ಪ್ರತಿ ಸಲ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕ, ಮುಖ್ಯಮಂತ್ರಿಗಳಿಗೆ ಮನವಿ ಕೊಡ್ತೀವಿ. ದಸರಾ ಮಾದರಿ ಒಳಗಡೆ ಬೆಳಗಾವಿಯ ರಾಜ್ಯೋತ್ಸವ ಮಾಡ್ರಿ. ದಸರಾ ಮಾದರಿಗೆ ಹೆಂಗ ದಸರಾಕ್ ಅನುದಾನವನ್ನು ಕೊಡ್ತೀರಿ, ಹಂಗ ಬೆಳಗಾವಿ ರಾಜ್ಯೋತ್ಸವಕ್ಕೆ ಅನುದಾನವನ್ನ ಕೊಡ್ರಿ ಅಂತ ಹೇಳ್ತೀವಿ. ಆದ್ರೆ ಸರ್ಕಾರಗಳು ಅದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸ್ತಿಲ್ಲ. ಅಲ್ಲಲ್ಲ, ಜನಪ್ರತಿನಿಧಿಗಳ ಮೇಲೆ ನಾವು ಒತ್ತಾಯನ ಮಾಡ್ತೀವಿ. ಆದ್ರೆ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಇದೆ. ಅವ್ರು ಯಾರು ಕೂಡ ಕನ್ನಡದ ಪರವಾಗಿ ಬದ್ಧತೆಯನ್ನ ಕಾಪಾಡ್ತಾ ಇಲ್ಲ. ಮುಂದಿನ ದಿನಮಾನಗಳಲ್ಲಿ ಈ ಸಲ ನಿನ್ನೆ ಡಿಶ್ ಅವರು ಹೇಳಿದಾರೆ, ಈ ಸಲ ಕರ್ನಾಟಕ ರಾಜ್ಯೋತ್ಸವಕ್ಕೆ ವಿಶೇಷವಾದಂತ ಅನುದಾನವನ್ನು ತರ್ತೀವಿ. ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ, ಫಿರೋಜ್ ಶೇಟ್ ಅವರು ಕೂಡ ಮಾತಾಡಿದ್ದಾರೆ, ರಾಜೇಶ್ ಶೇಟ್ ಅವರು ಕೂಡ ಮಾತಾಡಿದ್ದಾರೆ. ಈ ಸಲ ಏನಾದರೂ ವಿಶೇಷ ಅನುದಾನವನ್ನ ರಾಜ್ಯೋತ್ಸವಕ್ಕೆ ತರ್ತೀವಿ ಅನ್ನುವಂತ ಭರವಸೆಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಇದು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆಗುವಂತ ಕಾರ್ಯಕ್ರಮ. ಯಾರೇ ಕನ್ನಡ ಪರ ಹೋರಾಟಗಾರರು, ಕನ್ನಡ ಸಂಘಟನೆಗಳ ಮುಖಂಡರುಗಳು ಕೂಡ ಅವರಿಗೆ ಮುಕ್ತವಾದಂತ ಆಹ್ವಾನವನ್ನು ನಾವು ಕೊಡ್ತೀವಿ. ಪ್ರತಿಯೊಬ್ಬ ಕನ್ನಡಿಗನು ಕೂಡ ಬರ್ಬೋದು, ಯಾವುದಕ್ಕೂ ಇದಿಲ್ಲ. ಬೇರೆ ಬೇರೆ ಸಂಘಟನೆ ಹೋರಾಟಗಾರರು ಕೂಡ ಬರ್ಬೋದು. ಎಲ್ಲಾ ತಾಲೂಕು 15 ತಾಲೂಕಿಂದನೂ ಆಯ್ಕೆ. ಈಗ ರಾಮದುರ್ಗ, ಬೈಲಹೊಂಗಲ್ಲು, ಕಿತ್ತೂರು, ಸೌದತ್ತಿ, ಗೋಕಾಕ್ ಎಲ್ಲಾ ತಾಲೂಕಿಂದನೂ ಕೂಡ ನಾವು ಅವ್ರಿಗೆ ಒಂದು 250 ಜನ, ಒಂದೊಂದು ತಾಲೂಕಿಂದ 250 ಜನ ಅಂತ ಹೇಳಿ ಕೊಟ್ಟಿದೀವಿ. ಆ ತಾಲೂಕಿಂದನೂ ಕೂಡ ಅವರೆಲ್ಲ ಬರ್ತಾ ಇದ್ದಾರೆ. ಅವತ್ತು ಕರ್ನಾಟಕದಲ್ಲಿ ಬೇರೆ ಬೇರೆ ರಾಜ್ಯಗಳ ಮಹಾಪುರುಷರು, ರಾಷ್ಟ್ರಪತಿಗಳು, ಸ್ವತಂತ್ರ ಸೇನಾನಿಗಳನ್ನ, ಹೆಸರುಗಳನ್ನ, ನೋಟುಗಳಿಗೆ ಅವರ ಮೂರ್ತಿಗಳನ್ನ ಆದ್ರೆ ಕನ್ನಡಕ್ಕಾಗಿ ಹೋರಾಡಿರುವಂತಹ ಮೋರೇಟಿಯರಾಗಿರ್ಬೋದು, ಕನ್ನಡಕ್ಕೋಸ್ಕರ ಕನ್ನಡ ನೆಲ ಕೆಲಸ ಮಾಡಿರುವಂತ ಆ ವ್ಯಕ್ತಿಗಳನ್ನಾಗಿರ್ಬೋದು, ಕರ್ನಾಟಕ ಸರ್ಕಾರ ಆಗಿರ್ಬೋದು, ರಾಜ್ಯದ ರಾಜಕಾರಣಿಗಳಾಗಿರ್ಬೋದು, ಇದಕ್ಕೆ ಮುಸ್ತಗಿದ್ದರನ್ನ ನೋಡ್ತಾ ಇಲ್ಲ. ಎರಡನೇದಾಗಿ ವಿಶೇಷವಾಗಿ ಸರ್ಕಾರದಲ್ಲಿ ಇರುವಂತಹ ಪ್ರತಿನಿಧಿಗಳನ್ನೇ ಈ ರೀತಿ ಮಾಡ್ತಿರುವಾಗ ಕರ್ನಾಟಕ ರಕ್ಷಣಾ ವೇದಿಕೆ ಯಾವ ರೀತಿ ನೋಡ್ತದೆ? ಅಲ್ಲ, ಅದನ್ನ ವಿಭಜನೆ ಮಾಡ್ತೀವಿ ಅಂತಾರೆ. ಆದ್ರೆ ನಾವು ಕೂಡ ಅದ್ರ ಬಗ್ಗೆ ಯಾವುದೇ ಇನ್ನೂ ಕೂಡ ನಿರ್ಧಾರ ತಗೊಂಡಿಲ್ಲ. ನಾವು ಪದಾಧಿಕಾರಿಗಳು ಅದನ್ನ ವಿಭಜನೆ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಇರುವಂತ ಗಡಿ ವಿವಾದ ಇತ್ಯರ್ಥ ಆಗುವವರೆಗೂ ಕೂಡ ಬೆಳಗಾವಿ ಜಿಲ್ಲೆ ವಿಭಜನೆಗೆ ಅನ್ನುವಂಥದ್ದು ನಾವು ಅದ್ರ ಬಗ್ಗೆ ಸ್ವಲ್ಪ ಸಭೆ ತಗೊಂಡು ಈ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ನಿರ್ಧಾರ, ನಮ್ಮ ನಿಲುವನ್ನ ಸ್ಪಷ್ಟಪಡಿಸ್ತೀವಿ. ಅಲ್ಲ, ಆಡಳಿತಾತ್ಮಕವಾಗಿ ಅಲ್ಲೊಬ್ಬರು ಸ್ಪೆಷಲ್ DC ಅನ್ನ ನೇಮಕ ಮಾಡ್ಲಿ, ಸ್ಪೆಷಲ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ನೇಮಕ ಮಾಡ್ಲಿ. ನಮ್ದು ಯಾವ್ದು ಏನು ಸವಲತ್ತುಗಳು ಬೇಕು, ಜಿಲ್ಲೆಗೆ ಆಗುವಂತ ಎಲ್ಲಾ ಸೌಕರ್ಯಗಳನ್ನು ಚಿಕ್ಕೋಡಿಗೆ ಕೊಡ್ಲಿ. ನಮ್ದೇನು ರೀತಿ ಅಭ್ಯಂತರ ಇಲ್ಲ. ಅಲ್ಲ, ಸರ್ಕಾರ ಮನಸ್ಸು ಮಾಡಿದ್ರೆ ಮಾಡ್ಬೋದು ಅಂತ ಹೇಳಿ ನಮ್ಮ ಇಚ್ಛೆ. ಸರ್ಕಾರಗಳು ಮನಸ್ಸು ಮಾಡಿದ್ರೆ ಆಗ್ತದ ಅಂತ ಹೇಳಿ. ಇಲ್ಲ, ಪ್ರತ್ಯೇಕ ರಾಜ್ಯಕ್ಕೆ ನಮ್ಮ ಅನುಮತಿ ಇಲ್ಲ, ನಮ್ಮ ಸಹಮತ ಇಲ್ಲ. ನಮ್ಮ ಅಖಂಡ ಉತ್ತರ ಕರ್ನಾಟಕ, ಕಿತ್ತೂರು ಕರ್ನಾಟಕಕ್ಕೆ, ಅಖಂಡ ಕರ್ನಾಟಕಕ್ಕೆ ಸಂಪೂರ್ಣವಾದಂತ ರಾಜ್ಯ ಸರ್ಕಾರ, ವಿಶೇಷವಾಗಿ ಬೆಳಗಾವಿಗೆ ಅನುದಾನಗಳ ಕೊಡಬೇಕು, ಅಭಿವೃದ್ಧಿ ಪರವಾಗಿ ಚಿಂತನೆಯನ್ನ ಮಾಡಬೇಕು. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಿದೀವಿ. ಚಿಕ್ಕೋಡಿಗೂ ಒಂದು ಮೆಡಿಕಲ್ ಕಾಲೇಜ್ ಆಗ್ಲಿ, ಬೆಳಗಾವಿ ಒಳಗಡೆ 500 ಬೆಡ್ಗಳ ಹೆರಿಗೆ ಆಸ್ಪತ್ರೆಗಳಾಗ್ಲಿ, ವಿಶೇಷವಾದಂತ ಕೈಗಾರಿಕೆಗಳನ್ನ ಬೆಳಗಾವಿ ಜಿಲ್ಲೆಗೆ ಕೊಡ್ರಿ ಅಂತ ಹೇಳಿ ಬರುವಂತ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ. ನಾವೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರುಗಳು ಮತ್ತೊಂದು ಆ ವಿಚಾರವಾಗಿ ಸಭೆ ಮಾಡಿಕೊಂಡು ನಮ್ಮ ಒಂದು ಆ ಸಂದರ್ಭದೊಳಗಡೆ ಬಾರಿ ದೊಡ್ಡ ಹೋರಾಟವನ್ನ ಮಾಡಿ ಸರ್ಕಾರದ ಗಮನಕ್ಕೆ ತಂದು ಬೆಳಗಾವಿ ಜಿಲ್ಲೆಗೆ
ಆಗು ಹೋಗುಗಳ ಬಗ್ಗೆ, ಬೆಳಗಾವಿ ಜಿಲ್ಲೆಗೆ ಬೇಕಾಗುವಂತ ಸೌಲಭ್ಯಗಳ ಬಗ್ಗೆ ಒಂದು ಸರ್ಕಾರದ ಗಮನ ತರುವಂತ ಕೆಲಸ ನಾವು ಮಾಡ್ತೀವಿ. ಇಲ್ಲ ಮೊನ್ನೆ ಅದ್ರ ಬಗ್ಗೆ ರಾಜ್ಯೋತ್ಸವ ಸಭೆದೊಳಗೆ ಮಾಡಿದೀವಿ. ಜಿಲ್ಲಾಧಿಕಾರಿಗಳು ಸೂಕ್ತವಾದಂತ ನಿರ್ಧಾರ ತಗೋತೀವಿ ಅಂತ ಹೇಳಿದಾರ. ಮತ್ತೆ ಎಲ್ಲಾ ಮಾಧ್ಯಮ ಮಿತ್ರರು ಕೂಡ ನಮ್ಮ ಕನ್ನಡ ದೀಕ್ಷೆ ಕಾರ್ಯಕ್ರಮಕ್ಕ ಬರ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊತೇವೆ. ಎಲ್ಲಾರ್ಗು ಅದೇ ಚಾ ವ್ಯವಸ್ಥೆ ಮಾಡಿ ಮಾತಾಡ್ರಿ. ಬಂದಿದ್ದು ಫೋಟೋ ತಗೊಳ್ಳೋಣ. ಕೊಡು ಸರ್ ಈ ಕಡೆ ನೋಡಿ ಸ್ಟೇಟ್ ಮಕ್ಕಂದ್ರ ಮುಂದಿದ್ರು ನಡಿ. ಓಕೆನಾ?